ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ಅಧ್ಯಾಯ 9 ಬಹುಪದೋಕ್ತಿಗಳು ಅಭ್ಯಾಸ 9.3ರ ಸಂಪೂರ್ಣ ಪರಿಹಾರವನ್ನು ನೋಡೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು 9.1 ಮತ್ತು 9.2 ಪರಿಹಾರಗಳನ್ನು ಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ನಾವು 9.3ರ ಅಭ್ಯಾಸದ ಸಂಪೂರ್ಣ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಪರಿಹಾರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆಯಲ್ಲಿ ಕೆಳಗಿನ ಪ್ರತಿಯೊಂದರಲ್ಲೂ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನು ಜಿ ಆಫ್ ಎಕ್ಸ್ ನಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನ ಕಂಡುಹಿಡಿಯಿರಿ. ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x² ಪ್ಲಸ್ 5x ಮೈನಸ್ 3 ಮತ್ತು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು x² ಮೈನಸ್ 2 ಅಂತ ಕೊಟ್ಟಿದ್ದಾರೆ. ಇದನ್ನ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಬೇಕು. ಎಕ್ಸ್ ಕ್ಯೂಬ್ ಮೈನಸ್ 3x² ಪ್ಲಸ್ 5x ಮೈನಸ್ 3 ಇದನ್ನ ನಾವು ಜಿ ಆಫ್ ಎಕ್ಸ್ x² ಪ್ಲಸ್ 0x ಮೈನಸ್ 2 ನಿಂದ ಭಾಗಿಸಬೇಕು. ಮೊದಲೇ ಈ ಕೊಟ್ಟಂತ ಬಹುಪದೋಕ್ತಿನ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕು. ಅಂದ್ರೆ ಘಾತಾಂಕವನ್ನ ಇಳಿಕೆ ಕ್ರಮದಲ್ಲಿ ಎಕ್ಸ್ ಕ್ಯೂಬ್ ನಂತರ x², ಇಲ್ಲಿ x ಟು ದ ಪವರ್ 1, x ಟು ದ ಪವರ್ 0, ಅದೇ ರೀತಿ ಇಲ್ಲಿ ಇದನ್ನು ಜಿ ಆಫ್ ಎಕ್ಸ್ನು ಅದೇ ರೀತಿ ಬರ್ಕೊಂಡೇನಿ. ನಂತರ ಇದನ್ನು ಭಾಗಿಸಿದಾಗ ಮೊದಲು x ದಿಂದ ಗುಣಿಸಿದಾಗ x ಇಂಟು ಎಕ್ಸ್ ಕ್ಯೂಬ್ x² x ಕ್ಯೂಬ್ ಆಗ್ತದೆ, ಪ್ಲಸ್ ಇದು 0 x² ಮೈನಸ್ 2x ಅಂತೇಳಿ ಬಂತಿದ್ದು. ಇವು ಚಿಹ್ನೆಗಳನ್ನು ಚೇಂಜ್ ಮಾಡಿದಾಗ ಮೈನಸ್ ಮೈನಸ್ ಇದು ಪ್ಲಸ್ ಆಗ್ತು, 2 ಕ್ಯಾನ್ಸಲ್ ಆಯಿತು. ಇಲ್ಲಿ ಮೈನಸ್ 3x² ಅನ್ನೋದು ಉಳಿತು, ಪ್ಲಸ್ 7x 7x ಮೈನಸ್ 3 ಮೈನಸ್ 3ರಿಂದ ಗುಣಿಸಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 3x² ಮೈನಸ್ 0x ಮೈನಸ್ ಇಂಟು ಮೈನಸ್ ಪ್ಲಸ್ 6 ಅನ್ನೋದು ಬಂತು. ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು, ಪ್ಲಸ್ ಮೈನಸ್ ಇದನ್ನು ಪ್ಲಸ್, ಇಲ್ಲಿ ಮೈನಸ್ ಇದನ್ನು ಪ್ಲಸ್ ಮೈನಸ್ ಅಂತೇಳಿ ತೊಗೊಂಡೇನೆ. 2 ಕ್ಯಾನ್ಸಲ್ ಆಯಿತು, 7x ಇಲ್ಲಿ ಮೈನಸ್ 9 ಅನ್ನೋದು ಬಂತು. ಭಾಗಲಬ್ಧ ಮತ್ತು ಶೇಷವನ್ನು ನಮಗೆ ಸಿಕ್ತು. ಭಾಗಲಬ್ಧ x ಮೈನಸ್ 3 ಮತ್ತು ಶೇಷ 7x ಮೈನಸ್ 9, ಇದು ಉತ್ತರ. ಎರಡನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಟು ದ ಪವರ್ 4 ಮೈನಸ್ 3x² ಪ್ಲಸ್ 4x ಪ್ಲಸ್ 5. ಇದು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು x² ಪ್ಲಸ್ 1 ಮೈನಸ್ ಎಕ್ಸ್. ಮೊದಲಿಗೆ ಇದನ್ನು ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. ಎಕ್ಸ್ ಟು ದ ಪವರ್ 4 ಮೈನಸ್ ಅಥವಾ ಪ್ಲಸ್ 0x ಕ್ಯೂಬ್ ಅನ್ನೋದಿಲ್ಲ, ಕ್ಯೂಬನ್ನು ತಗೊಳ್ತೇನೆ ಇಲ್ಲಿ, ಮೈನಸ್ 3x² ಪ್ಲಸ್ 4x ಪ್ಲಸ್ 5. ಇದನ್ನು ಜಿ ಆಫ್ ಎಕ್ಸ್ ಅದನ್ನು ಇಳಿಕೆ ಕ್ರಮದಲ್ಲಿ ಬರ್ಕೋತೀನಿ. x² ಮೈನಸ್ ಎಕ್ಸ್ ಪ್ಲಸ್ 1. ಇಲ್ಲಿ x² ಇದೆ, ಇದಕ್ಕೆ x² ದಿಂದ ಗುಣಿಸಿದಾಗ ಎಕ್ಸ್ ಟು ದ ಪವರ್ 4 ಬರ್ದ. ಫಸ್ಟ್ ಟರ್ಮನ್ನು ಕಟ್ ಮಾಡಬೇಕು, ಆ ರೀತಿ ನಾವು ಗುಣಾಕಾರ ಮಾಡಬೇಕು. ಎಕ್ಸ್ ಟು ದ ಪವರ್ 4 ಮೈನಸ್ ಎಕ್ಸ್ ಕ್ಯೂಬು ಇಲ್ಲಿ ಪ್ಲಸ್ x² ಅನ್ನೋದು ಬಂತು. ಚಿಹ್ನೆಯನ್ನು ಚೇಂಜ್ ಮಾಡ್ಬೇಕು, ಇಲ್ಲಿ ಮೈನಸ್ಸು ಪ್ಲಸ್ಸು, ಇದು ಮೈನಸ್, 2 ಕ್ಯಾನ್ಸಲ್ ಆಯಿತು. ಏನು ಉಳಿತು ಇಲ್ಲಿ ಅಂತಂದ್ರೆ ಎಕ್ಸ್ ಕ್ಯೂಬ್ ಅನ್ನೋದು ಉಳಿತು. ಇಲ್ಲಿ ಮೈನಸ್ 3x² ಮೈನಸ್ x² ಮೈನಸ್ 4x² ಪ್ಲಸ್ 4x ಪ್ಲಸ್ 5. ನಂತರ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಇದನ್ನು ಪ್ಲಸ್ ಎಕ್ಸ್ ದಿಂದ ಗುಣಿಸಿದಾಗ ಎಕ್ಸ್ ಇಂಟು x² ಎಕ್ಸ್ ಕ್ಯೂಬು ಪ್ಲಸ್ ಇಂಟು ಮೈನಸ್ ಮೈನಸ್ x² ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1x. ಇಲ್ಲಿ ಮೈನಸ್ಸು, ಇದು ಪ್ಲಸ್ಸು, ಇದು ಮೈನಸ್ಸು, 2 ಕ್ಯಾನ್ಸಲ್ ಆಯಿತು. ಮೈನಸ್ 4x² ನಲ್ಲಿ ಒಂದು x² ಅನ್ನು ಹೋದ್ರೆ ಮೈನಸ್ 3x², ಇಲ್ಲಿ 4x ನಲ್ಲಿ ಒಂದು x ಅನ್ನು ಹೋದ್ರೆ ಪ್ಲಸ್ 3x ಪ್ಲಸ್ 5. ಇವಾಗ 3ರಿಂದ ಗುಣಿಸಬೇಕು, ಮೈನಸ್ 3ರಿಂದ. ಮೈನಸ್ 3ರಿಂದ ಗುಣಿಸಿದಾಗ ಮೈನಸ್ 3x² ಮೈನಸ್ ಇಂಟು ಮೈನಸ್ ಪ್ಲಸ್ 3x ಮೈನಸ್ ಇಂಟು ಪ್ಲಸ್ ಮೈನಸ್ 3 ಒಂದಲೇ 3. ಚಿಹ್ನೆ ಚೇಂಜ್ ಮಾಡಿದಾಗ ಪ್ಲಸ್ಸು ಮೈನಸ್ಸು, ಇದು ಪ್ಲಸ್ಸು, 2 ಕ್ಯಾನ್ಸಲ್ ಆಗ್ತು. ಪ್ಲಸ್ 3x ಮೈನಸ್ 3x ಇದನ್ನು ಕ್ಯಾನ್ಸಲ್ ಆಯಿತು. ಇವೆರಡು ಕೂಡಿಸಿದಾಗ ಪ್ಲಸ್ 8 ಅನ್ನೋದು ಶೇಷವನ್ನು. ಭಾಗಲಬ್ಧ ಇದು x² ಪ್ಲಸ್ x ಮೈನಸ್ 3 ಮತ್ತು ಶೇಷ ಅನ್ನೋದು 8, ಇದರ ಉತ್ತರ. ಮೂರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಟು ದ ಪವರ್ 4 ಮೈನಸ್ 5x ಪ್ಲಸ್ 6. ಮೊದಲಿಂದ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ತೀನಿ. ಎಕ್ಸ್ ಟು ದ ಪವರ್ 4 ಪ್ಲಸ್ 0x ಕ್ಯೂಬ್ ಪ್ಲಸ್ 0x² ಮೈನಸ್ 5x ಪ್ಲಸ್ 6. ನಂತರ ಜಿ ಆಫ್ ಎಕ್ಸ್ನು ಅದೇ ರೀತಿ ಬರ್ಕೋತೀನಿ. ಮೈನಸ್ x² ಪ್ಲಸ್ 0x ಪ್ಲಸ್ 2. ಎಕ್ಸ್ ಟು ದ ಪವರ್ 4 ಅನ್ನು ಬರಬೇಕಾದ್ರೆ ಮೈನಸ್ x² ದಿಂದ ಗುಣಿಸಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಟು ದ ಪವರ್ 4 ಅಂತ ಹೇಳಾಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್ 0
ಎಕ್ಸ್ ಕ್ಯೂಬ್ ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ 2 ಎಕ್ಸ್ ಸ್ಕ್ವೇರ್. ಇಲ್ಲಿ ಮೈನಸ್ಸು ಇದು ಪ್ಲಸ್ಸು ಇದು ಪ್ಲಸ್ ಎರಡು ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿತೇನು ಅಂತಂದ್ರೆ 0 ಇವು ಎರಡೂ ಕ್ಯಾನ್ಸಲ್ ಆಗ್ತಾವೆ. 0x³ ಅದನ್ನು ಕ್ಯಾನ್ಸಲ್ ಮಾಡ್ಕೋಣ. 0x² ಪ್ಲಸ್ 2x² ಅನ್ನೋದ್ರೆ 2x² ಅನ್ನೋದು ಉಳಿತು. ಮೈನಸ್ 5x ಪ್ಲಸ್ 6. ನಂತರ ಇದಕ್ಕೆ ಮೈನಸ್ 2ರಿಂದ ಗುಣಿಸಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತು. 2x² ಪ್ಲಸ್ ಇಂಟು ಮೈನಸ್ ಮೈನಸ್ 0x ಮೈನಸ್ ಇಂಟು ಪ್ಲಸ್ ಮೈನಸ್ಸು 2 2 4 ಮೈನಸ್ಸು ಇದು ಪ್ಲಸ್ಸು ಇದು ಪ್ಲಸ್ ಎರಡು ಕ್ಯಾನ್ಸಲ್ ಆಗ್ತು. ಮೈನಸ್ 5x ಪ್ಲಸ್ 10 ಅನ್ನೋದು ಬಂತು. ಭಾಗಲಬ್ಧ ಮೈನಸ್ x² ಮೈನಸ್ 2 ಮತ್ತು ಶೇಷ 5x ಪ್ಲಸ್ 10 ಅನ್ನೋದು ಶೇಷ. ಇಲ್ಲಿ ಮೈನಸ್ ಬೇಕು. ಮೈನಸ್ 5x ಪ್ಲಸ್ 10 ಅನ್ನೋದು ಶೇಷ. ಎರಡನೇ ಪ್ರಶ್ನೆಯಲ್ಲಿ ಎರಡನೇ ಬಹುಪದೋಕ್ತಿಯನ್ನು ಮೊದಲನೇ ಬಹುಪದೋಕ್ತಿಯಿಂದ ಭಾಗಿಸಿ ಹಾಗೂ ಮೊದಲನೇ ಬಹುಪದೋಕ್ತಿಯು ಎರಡನೇ ಬಹುಪದೋಕ್ತಿಯ ಅಪವರ್ತನವಾಗಿದೆ ಎಂಬುದನ್ನು ಪರೀಕ್ಷಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಎರಡನೇ ಬಹುಪದೋಕ್ತಿಯನ್ನು ಬರ್ಕೋಬೇಕು. 2t⁴ ಪ್ಲಸ್ 3t³ ಮೈನಸ್ 2t² ಮೈನಸ್ 9t ಮೈನಸ್ 12 ಈ ಬಹುಪದೋಕ್ತಿಯನ್ನು ಇದರಿಂದ ಭಾಗಿಸಬೇಕು. t² ಪ್ಲಸ್ 0t ಮೈನಸ್ 3 ಅಂತೇಳಿ ಭಾಗಿಸಿದಾಗ ಇದರಿಂದ ಭಾಗಿಸಿದಾಗ ಇಲ್ಲಿ 2 ಇಂಟು t² ಅನ್ನು ತಗೊಳ್ತೀನಿ. 2 ಅಂದರೆ 2 t⁴ ಪ್ಲಸ್ 0t³ ಅಂತೇಳಿ ಆಗ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 3 2 6t² ಮೈನಸ್ ಇದು ಮೈನಸ್ ಇದು ಪ್ಲಸ್ ಎರಡು ಕ್ಯಾನ್ಸಲ್ ಆಯಿತು. 3t² 0 ಅನ್ನೋದ್ರೆ 3t³ 3t³ 0t³ ಅನ್ನೋದ್ರೆ 3t³ ಅನ್ನೋ ಬಂತು. ಇಲ್ಲಿ ಮೈನಸ್ 2t² ಪ್ಲಸ್ 6t² ಅನ್ನೋ ಹೋದಾಗ 4t² ಅನ್ನೋದು ಬಂತು. ಮೈನಸ್ 9t ಮೈನಸ್ 12. ಇವಾಗ ಪ್ಲಸ್ 3tದಿಂದ ಗುಣಿಸಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3t ಇಂಟು t² t³ ಪ್ಲಸ್ 0t² ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 9t. ಇದು ಮೈನಸ್ಸು ಮೈನಸ್ಸು ಪ್ಲಸ್ ಆಗ್ತಿದ್ದು ಎರಡು ಕ್ಯಾನ್ಸಲ್ ಆಯಿತು. 4t² ಇವೆರಡು ಕ್ಯಾನ್ಸಲ್ ಆಗಿ ಮೈನಸ್ 12 ಅನ್ನೋದು ಉಳಿತು. ನಂತರ ಪ್ಲಸ್ 4ರಿಂದ ಗುಣಿಸಬೇಕು. 4t² ಅದು 0 0 ಬಂತು. 0t ಅಂತ ಹೇಳಿಲ್ಲ. ಅಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 12 ಇಲ್ಲಿ ಮೈನಸ್ಸು ಇದು ಪ್ಲಸ್ ಎರಡು ಕ್ಯಾನ್ಸಲ್ ಆಗಿ ಶೇಷ ಅನ್ನೋದು 0 ಬಂತು. ಶೇಷವು 0 ಆಗಿರುವುದರಿಂದ ಮೊದಲನೇ ಬಹುಪದೋಕ್ತಿ ಎರಡನೇ ಬಹುಪದೋಕ್ತಿಯ ಅಪವರ್ತನವಾಗಿದೆ. ಆದ್ದರಿಂದ ಶೇಷವು 0 ಆಗಿರುವುದರಿಂದ ಮೊದಲನೇ ಬಹುಪದೋಕ್ತಿ ಎರಡನೇ ಬಹುಪದೋಕ್ತಿಯ ಅಪವರ್ತನವಾಗಿದೆ. ಎರಡನೇ ಪ್ರಶ್ನೆ x² ಪ್ಲಸ್ 3x ಪ್ಲಸ್ 1 ಈ ಬಹುಪದೋಕ್ತಿ ಎರಡನೇ ಬಹುಪದೋಕ್ತಿ ಅಪವರ್ತನವಾಗಿದೆ ಅಂತ ಚೆಕ್ ಮಾಡಬೇಕು. 3x⁴ ಪ್ಲಸ್ 5x³ ಮೈನಸ್ 7x² ಪ್ಲಸ್ 7x. ಎರಡನೇ ಪ್ರಶ್ನೆ 2x² ಪ್ಲಸ್ 3x ಪ್ಲಸ್ 1 ಅದರ ಇನ್ನೊಂದು p(x) ಅನ್ನು ಕೊಟ್ಟಿದ್ದರಲ್ಲಿ 3x⁴ ಪ್ಲಸ್ 5x³ ಮೈನಸ್ 7x² ಪ್ಲಸ್ 2x ಪ್ಲಸ್ 2 ಈ ಬಹುಪದೋಕ್ತಿಯ ಅಪವರ್ತನ ಇದು ಆಗೋದಿಲ್ಲ ಅಂತ ಚೆಕ್ ಮಾಡಬೇಕು. 3x⁴ ಪ್ಲಸ್ 5x⁴ ಕ್ಯೂಬ್ ಮೈನಸ್ 7x² ಪ್ಲಸ್ 2x ಪ್ಲಸ್ 2 ಇದನ್ನು ಭಾಗಿಸಬೇಕು. x² ಪ್ಲಸ್ 3x ಪ್ಲಸ್ 1ರಿಂದ ಭಾಗಿಸಿದಾಗ ಮೊದಲು 3x² ಅನ್ನು ತಗೊಳ್ತೀನಿ. 3x² ಭಾಗಿಸಿದಾಗ 3 ಅಂದರೆ 3x⁴ ಪ್ಲಸ್ 3 9x³ ಪ್ಲಸ್ 3x² ಚೇಂಜ್ ಮಾಡಿದಾಗ ಮೈನಸ್ಸು ಇಲ್ಲೂ ಮೈನಸ್ ಆಗ್ತದೆ. ಎರಡು ಕ್ಯಾನ್ಸಲ್ ಆಯಿತು. 5x³ ಮೈನಸ್ 9x³ ಅನ್ನೋದ್ರೆ ಮೈನಸ್ 4x³ ಮೈನಸ್ 7x² ಮೈನಸ್ 3x² ಮೈನಸ್ 10x² ಪ್ಲಸ್ ಉಳಿದಿದ್ದು 2x ಪ್ಲಸ್ 2 ಇಲ್ಲಿ ಮೈನಸ್ 4xದಿಂದ ಗುಣಿಸಿದಾಗ ಮೈನಸ್ 4x³ ಅನ್ನೋದು ಬರ್ತದೆ.
ಪ್ಲಸ್ ಇಂಟು ಮೈನಸ್ ಮೈನಸ್ಸು ಮತ್ತು 4 ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಅನ್ನೋದು ಬಂತು. ಪ್ಲಸ್ ಇಂಟು ಮೈನಸ್ ಮೈನಸ್ಸು 4 ಮೂರಲೆ 12 ಎಕ್ಸ್ ಸ್ಕ್ವೇರು ಪ್ಲಸ್ ಇಂಟು ಮೈನಸ್ ಮೈನಸ್ 4 ಒಂದಲೇ 4 ಎಕ್ಸ್. ಚಿಹ್ನೆಗಳನ್ನು ಚೇಂಜ್ ಮಾಡ್ತೀನಿ. ಪ್ಲಸ್ ಪ್ಲಸ್ಸು ಇದು ಪ್ಲಸ್ಸು 2 ಕ್ಯಾನ್ಸಲ್ ಆಗಿ 10 ಎಕ್ಸ್ ಸ್ಕ್ವೇರ್ನಲ್ಲಿ 12 ಎಕ್ಸ್ ಸ್ಕ್ವೇರ್ ಅನ್ನೋದ್ರ 2 ಎಕ್ಸ್ ಸ್ಕ್ವೇರ್ ಅನ್ನೋದು ಬಂತು. ಇಲ್ಲಿ ಪ್ಲಸ್ 6 ಎಕ್ಸ್ ಪ್ಲಸ್ 2. ಇವಾಗ 2ರಿಂದ ಗುಣಿಸ್ತೇನೆ. 2 ಎಕ್ಸ್ ಸ್ಕ್ವೇರು ಪ್ಲಸ್ 3 ಎರಡಲೇ 6 ಎಕ್ಸ್ ಪ್ಲಸ್ 2 ಒಂದಲೇ 2 ಮೈನಸ್ 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 ಎಲ್ಲವನ್ನು ಕ್ಯಾನ್ಸಲ್ ಆಗಿ 0 ಬಂತು. ಶೇಷ 0 ಬಂದರೆ ಎರಡನೇ ಈ ಬಹುಪದೋಕ್ತಿ ಮೊದಲನೇ ಬಹುಪದೋಕ್ತಿಯ ಅಪವರ್ತನವಾಗಿದೆ. ಇಲ್ಲಿ ಶೇಷವನ್ನು 0 ಬಂದಿದ್ರೆ ಶೇಷ 0 ಬಂದಾಗ ಈ ಎರಡನೇ ಬಹುಪದೋಕ್ತಿಯ ಅಪವರ್ತನ ಒಂದನೇ ಬಹುಪದೋಕ್ತಿ ಆಗಿದೆ ಅಂತ ಅರ್ಥ. ಮೂರನೇ ಪ್ರಶ್ನೆ ಎಕ್ಸ್ ಟು ದ ಪವರ್ 5 ಮೈನಸ್ 4x ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈ ಬಹುಪದೋಕ್ತಿ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 1ರ ಅಪವರ್ತನವಾಗಿದೆ ಅಂತ ಚೆಕ್ ಮಾಡಬೇಕು. ಪರಿಹಾರ ನೋಡೋಣ. ಎಕ್ಸ್ ಟು ದ ಪವರ್ 5 ಮೈನಸ್ ಅಥವಾ 0 ಎಕ್ಸ್ ಟು ದ ಪವರ್ 4 ಮೈನಸ್ 4x ಕ್ಯೂಬು ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈ ಬಹುಪದೋಕ್ತಿ ಈ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಪ್ಲಸ್ 0 ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಈ ಬಹುಪದೋಕ್ತಿ ಅಪವರ್ತನ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕು. ಮೊದಲು ಇದಕ್ಕೆ ಎಕ್ಸ್ ಸ್ಕ್ವೇರ್ನಿಂದ ಗುಣಿಸಿದಾಗ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬು ಎಕ್ಸ್ ಟು ದ ಪವರ್ 5 ಅಂತೇಳಿ ಬಂತು. ಪ್ಲಸ್ 0 ಎಕ್ಸ್ ಟು ದ ಪವರ್ 4 ಪ್ಲಸ್ ಇಂಟು ಮೈನಸ್ ಮೈನಸ್ 3 ಒಂದಲೇ 3 ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಮೈನಸ್ ಇದು ಪ್ಲಸ್ ಇದು ಮೈನಸ್ ಇಲ್ಲೆರಡು ಕ್ಯಾನ್ಸಲ್ ಆಯಿತು. ಇದನ್ನು ಕ್ಯಾನ್ಸಲ್ ಆಗ್ತದೆ. 4 ಎಕ್ಸ್ ಕ್ಯೂಬ್ನಲ್ಲಿ 3 ಎಕ್ಸ್ ಕ್ಯೂಬ್ ಅನ್ನೋದ್ರೆ ಬರೀ ಎಕ್ಸ್ ಕ್ಯೂಬ್ ಅನ್ನೋದು ಮೈನಸ್ ಎಕ್ಸ್ ಕ್ಯೂಬ್ ಅನ್ನೋದು ಉಳಿತು. ಇಲ್ಲಿ ಇವೆರಡು ಕ್ಯಾನ್ಸಲ್ ಆಯಿತು. ಪ್ಲಸ್ 3x ಪ್ಲಸ್ 1 ಅನ್ನೋದು ಬಂತು. ನಂತರ ಮೈನಸ್ 1ರಿಂದ ಗುಣಿಸಬೇಕು. ಮೈನಸ್ 1ರಿಂದ ಗುಣಿಸಿದಾಗ ಮೈನಸ್ ಎಕ್ಸ್ ಕ್ಯೂಬು ಇದು 0 ಆಗ್ತದೆ. 0 ಬರ್ಕೊಳ್ಳೋದು ನೆಸಸರಿ ಇಲ್ಲ ಎಕ್ಸ್ ಸ್ಕ್ವೇರ್ ಅಂತೇಳಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇದನ್ನು ಚಿಹ್ನೆ ಚೇಂಜ್ ಮಾಡಿದಾಗ ಪ್ಲಸ್ಸು ಮೈನಸ್ಸು ಇದು ಪ್ಲಸ್ಸು ಇವೆರಡು ಕ್ಯಾನ್ಸಲ್ ಆಯಿತು. ಇವೆರಡನ್ನೂ ಕ್ಯಾನ್ಸಲ್ ಆಯಿತು. ಆದರೆ ಇಲ್ಲಿ ಶೇಷವನ್ನು 2 ಉಳಿತು. ಶೇಷ 2 ಉಳಿದ. ಹಾಗಾಗಿ ಇಲ್ಲಿ ಈ ಎರಡನೇ ಬಹುಪದೋಕ್ತಿ ಒಂದನೇ ಬಹುಪದೋಕ್ತಿಯು ಎರಡನೇ ಬಹುಪದೋಕ್ತಿಯ ಅಪವರ್ತನ ಆಗಿಲ್ಲ. ಒಂದನೇ ಬಹುಪದೋಕ್ತಿಯು ಎರಡನೇ ಬಹುಪದೋಕ್ತಿಯ ಅಪವರ್ತನವಾಗಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 9.3 ಅಭ್ಯಾಸದ ಪ್ರಶ್ನೆ 1 ಮತ್ತು ಪ್ರಶ್ನೆ 2ರ ಸಂಪೂರ್ಣ ಉತ್ತರಗಳನ್ನು ನೋಡಿದ್ದೇವೆ. ಮುಂದಿನ ಭಾಗದಲ್ಲಿ 3ನೇ ಪ್ರಶ್ನೆ, 4ನೇ ಪ್ರಶ್ನೆ ಮತ್ತು 5ನೇ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಈ ನಮ್ಮ ವಿಡಿಯೋನ ಇಷ್ಟ ಆದರೆ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.